ನಮ್ಮಲ್ಲಿ ಗೊಂದಲ ಇಲ್ಲ, ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ. ಡಿಕೆಶಿ ಭೇಟಿ ಬಳಿಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಟಿಕೆಟ್ ಘೋಷಣೆಯಾಗಿದೆ. ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡಲು ತೀರ್ಮಾನಿಸಿದ್ದಾರೆ. ನಿನ್ನೆ ರಾಜ್ಯ ಸಂಧಾನ ಆಗಿದೆ, ಹೈಕಮಾಂಡ್ ನಿರ್ಧರಿಸಿದೆ. ನನ್ನ ತಂದೆ ಕಾಂಗ್ರೆಸ್ ಪಕ್ಷದಲ್ಲಿ 40 ವರ್ಷ ದುಡಿದಿದ್ದಾರೆ ಅಂತ ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ನಿನ್ನೆ ದಿವಸ ಕುಂತಾಗ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದ್ರು. ರಾಜಿ ಸಂಧಾನ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಹೈಕಮಾಂಡ್ಗೆ ಬಿಟ್ಟು ಹೈಕಮಾಂಡ್ ಏನು ಪ್ರಾಪರ್ ಡಿಸಿಷನ್ ಅಂತಂದ್ರೆ ನೀವು ಒಬ್ಬೇ ಬಂದು ಹೈಕಮಾಂಡ್ ಅಂತೇಳ್ಬಿಟ್ಟೆ ಹೈಕಮಾಂಡ್ನವರು ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರ್, ಈಗ ಪ್ರಚಾರಕ್ಕಾಗಲಿ ಅದಕ್ಕಾಗಲಿ ಜಾಸ್ತಿ ಸಮಯ ಇಲ್ಲ. ಇದರ ನಡುವೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂತಹ ಗೊಂದಲಗಳನ್ನು ಸರಿಪಡಿಸಿಕೊಂಡು ಯಾವ ರೀತಿ ಕೆಲಸ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆಯಿಂದ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನೂ ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನು ಅವ್ರು ಪರಿಗಣಿಸಿದ್ದಾರೆ. ಮತ್ತು ನಿನ್ನೆ ದಿವಸ ಕುಂತಾಗ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದ್ರು. ರಾಜಿ ಸಂಧಾನ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಹೈಕಮಾಂಡ್ಗೆ ಬಿಟ್ಟು ಹೈಕಮಾಂಡ್ ಏನು ಪ್ರಾಪರ್ ಡಿಸಿಷನ್ ಅಂತಂದ್ರೆ ನೀವು ಒಬ್ಬೇ ಬಂದು ಹೈಕಮಾಂಡ್ ಅಂತೇಳ್ಬಿಟ್ಟೆ ಹೈಕಮಾಂಡ್ನವರು